ನಮಸ್ಕಾರ. ಕನಸು ನ್ಯೂಸ್ ಗಂಗಾವತಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್, 7 ಜನರಿಗೆ ಗಂಭೀರ ಗಾಯ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಘಟನೆ. ಹೊಸ ಗ್ಯಾಸ್ ಸಿಲಿಂಡರ್ ಅಳವಡಿಕೆ ವೇಳೆ ಸ್ಫೋಟಗೊಂಡ ಸಿಲಿಂಡರ್. ಹುಸೇನಮ್ಮ, ದುರ್ಗಪ್ಪ, ರಾಜ ಸೇರಿದಂತೆ ಒಟ್ಟು 7 ಜನರಿಗೆ ಗಂಭೀರ ಗಾಯ. ಗಾಯಾಳುಗಳನ್ನು ಗಂಗಾವತಿ ಸಾರ್ವಜನಿಕ ಆಸ್ಪತ್ರೆಗೆ ರವಾನೆ. ಗಾಯಾಳುಗಳ ಸ್ಥಿತಿ ಕಂಡು ಕಣ್ಣೀರು ಹಾಕ್ತಾ ಇರೋ ಕುಟುಂಬಸ್ಥರು. ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಮನೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್, 7 ಜನರಿಗೆ ಗಂಭೀರ ಗಾಯ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಘಟನೆ. ಹೊಸ ಸಿಲಿಂಡರ್ ಅಳವಡಿಕೆ ವೇಳೆ ಸ್ಫೋಟಗೊಂಡ ಸಿಲಿಂಡರ್. ದಿನಾಂಕ 12/12/2025 ಬೆಳಗ್ಗೆ 8 ಗಂಟೆ ಸುಮಾರಿಗೆ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಹುಸೇನಮ್ಮ, ತಾಯಿ ನೀಲಮ್ಮ 40 ವರ್ಷ ಕೂಲಿ ಕೆಲಸ ಮಾಡು ಇವರು ತಮ್ಮ ಮನೆಯಲ್ಲಿ ಕಂಪನಿಯ ಗ್ಯಾಸ್ ಸಿಲಿಂಡರ್ ಅನ್ನು ಸ್ಟೋವ್ಗೆ ಜೋಡಿಸುವಾಗ ಗ್ಯಾಸ್ ಲೀಕ್ ಆಗಿದ್ದು, ಆಗ ಸಹಾಯಕ್ಕಾಗಿ ರಾಜ, ಸುರೇಶ್, ದುರ್ಗಪ್ಪ ಇವರನ್ನು ಕರೆದಿದ್ದು ಎಲ್ಲರೂ ಸೇರಿಕೊಂಡು ಸ್ಟೋವ್ ಜೋಡಿಸುವಾಗ ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಮನೆಯಲ್ಲಿದ್ದ ರಾಜ ತಂದೆ ಫಕೀರಪ್ಪ 38 ವರ್ಷ, ಸುರೇಶ್ ತಂದೆ ಕಂತೆಪ್ಪ 35 ವರ್ಷ, ದುರ್ಗಪ್ಪ ತಂದೆ ಈರಪ್ಪ 27 ವರ್ಷ, ಹುಸೇನಮ್ಮ ತಾಯಿ ನೀಲಮ್ಮ 40 ವರ್ಷ, ನಾಗರಾಜ್ ತಾಯಿ ಹುಸೇನಮ್ಮ 18 ವರ್ಷ, ದುರ್ಗಮ್ಮ ತಾಯಿ ಹುಸೇನಮ್ಮ 17 ವರ್ಷ, ವಿಷ್ಣು ತಾಯಿ ಹುಸೇನಮ್ಮ 16 ವರ್ಷ, ಶ್ರೀಕಾಂತ್ ತಂದೆ ಹುಲ್ಗಪ್ಪ 22 ವರ್ಷ ಎಲ್ಲರೂ ಮಾದಿಗ ಜಾತಿಯವರಾಗಿದ್ದು ಸಾಕಿನ ಹೆಬ್ಬಾಳ ಗ್ರಾಮ ತಾಲೂಕು ಗಂಗಾವತಿಯರವರು ಗಾಯಗೊಂಡಿದ್ದು ಸದರಿ ಅವರನ್ನು ಚಿಕಿತ್ಸೆ ಕುರಿತು ಗಂಗಾವತಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದು, ರಾಜ, ಸುರೇಶ್, ದುರ್ಗಪ್ಪ, ಹುಸೇನಮ್ಮ, ವಿಷ್ಣು ಇವರಿಗೆ 50% ಹೆಚ್ಚು ಸುಟ್ಟ ಗಾಯಗಳಾಗಿದ್ದರಿಂದ ಸದರಿಯವರನ್ನು ಹೆಚ್ಚಿನ ಚಿಕಿತ್ಸೆ ಕುರಿತು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಕಳಿಸಿಕೊಳ್ಳಲಾಗಿದೆ. ಇನ್ನುಳಿದ 3 ಜನರು ಗಂಗಾವತಿ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸದ್ಯ ಯಾವುದೇ ಜೀವಹಾನಿ ಆಗಿರುವುದಿಲ್ಲ. ಹುಸೇನಮ್ಮ ಇವರ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿರುತ್ತದೆ. ನಿಮ್ಗೆ ಹರ್ತಾಗ ನಿಮ್ಗೆ ಸರಿಗ ನೀವು ಸರಿ ಕಡೆ ಸರಿ ಆತೆ ನೋಡತ್ತೆ ಮೊನ್ನೆ ನಮ್ಮ ಹುಡುಗಿ ಇವತ್ತು ಬೆಳಿಗ್ಗೆ ಗಂಗಾವತಿ ತಾಲೂಕು ಹೆಬ್ಬಾಳ ಗ್ರಾಮದಲ್ಲಿ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅಲ್ಲಿ ಸುಮಾರು 9 ಜನಕ್ಕೆ ಇಂಜುರಿ, 8 ಜನದಲ್ಲಿ ಈಗ 3 ಜನ ಇಲ್ಲಿ ಗಂಗಾವತಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ. ಇನ್ನು ಉಳಿದಂತ 5 ಜನ ಸ್ವಲ್ಪ ಜಾಸ್ತಿ ಬರ್ನ್ಸ್ ಇದ್ದಿದ್ರಿಂದ ವಿಮ್ಸ್ ಹಾಸ್ಪಿಟಲ್ ಬಳ್ಳಾರಿಗೆ ಅವ್ರು ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ನಾನು ಮಾತಾಡಿದ್ದೇನೆ. ವಿಮ್ಸ್ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಎಲ್ಲ ಪ್ರಾಪರ್ ಆಗಿ ಕೊಡೋದಕ್ಕೆ. ಮತ್ತು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬೆಳಗ್ಗೆ ನನ್ನ ಜೊತೆ ಮಾತಾಡಿ ಅವರು ಸೆಷನ್ ಅಲ್ಲಿ ಇರೋದ್ರಿಂದ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ ಎಲ್ಲ ಇಲ್ಲಿ ರಿಲೀಫು ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಸೊ ಅದಕ್ಕೆ ಏನೇನು ಅವಶ್ಯಕತೆ ಇದೆಯೋ ಟ್ರೀಟ್ಮೆಂಟ್ ಎಲ್ಲ ಅದನ್ನು ನಾವು ಕೊಡ್ತಾ ಔಷಧೋಪಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದಲ್ಲದೆ ಇನ್ಶೂರೆನ್ಸ್ ಕಂಪ್ನಿ ಅವ್ರ ಕಡೆಯಿಂದ ಏನು ಮಾಡಬೇಕಾಗಿದೆ, HP ಕಡೆಯಿಂದ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ ಅಲ್ಲಿ ಅದೇನು ಪ್ರಾವಿಷನ್ಸ್ ಇದೆಯೋ ಅದ್ರ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ಅವರಿಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ. ಹಾಗಾಗಿ ಇನ್ನೊಮ್ಮೆ ಆ ಕಂಪನಿಗಳಿಗೆಲ್ಲರಿಗೂ ಡಿಸ್ಟ್ರಿಬ್ಯೂಟರ್ಸ್ಗೆ ಅವರಿಗೆ ಜಾಸ್ತಿ ಅವೇರ್ನೆಸ್ ಮೂಡಿಸೋದಕ್ಕೆ ಅದು ಲೀಕ್ ಆಗ್ಬೇಕಾದ್ರೆ ವಯಸ್ಸಾರ್ ಲೀಕ್ ಇತ್ತು, ಹಾಗಾಗಿ ಒಂದರಿಂದ ಒಂದಾಗಿತ್ತು. ಇಲ್ರಿ, ಈಗ ಅಲ್ಲಿ ಒಳಗಿದ್ದವ್ರು ಎಲ್ಲರ ಜೊತೆ ಮಾತಾಡಿದ್ರೆ ಮೋಸ್ಟ್ ಆಫ್ ದೆಮ್ ಯಾರಿಗೂ ಕೂಡ ಏನಾಗಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೋ ತೆಗೆದೇ ಇಟ್ಟಿದ್ರು ಮೇಲ್ಗಡೆದು ಅಂತಾನೆ ಹೇಳ್ತಾ ಇದ್ದಾರೆ.
ಹಾಗಾಗಿ ಅವರಿಗೆ ಬಹುಶಃ ಅದ್ರ ಬಗ್ಗೆ ಹೇಗೆ ಬಳಸ್ಬೇಕನ್ನೋ ಅನುಭವ ಮತ್ತು ಜ್ಞಾನದ ಕೊರತೆ ಇದೆ. ಅದ್ರ ಬಗ್ಗೆ ಡಿಸ್ಟ್ರಿಬ್ಯೂಟರ್ಸ್ಗೆ ಎಲ್ಲರಿಗೂ ಅವ್ರಿಗೆ ಕೊಡುವಾಗ ಸ್ವಲ್ಪ ತಿಳುವಳಿಕೆ ಕೊಟ್ಟು ಕೊಡೋದಕ್ಕೆ ಈ ಅನಾಹುತಕ್ಕೆ ಏನಾದ್ರು ಪರಿಹಾರ ಏನಾದ್ರು ಅದೇ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ಅಂತ ಬರ್ತದೆ. ಅದು ಎವ್ರಿ ರಿಜಿಸ್ಟರ್ಡ್ ಯೂಸರ್ ಈಸ್ ಇನ್ಶೂರ್ಡ್ ಅಂತ ಇದೆ ಅದರಲ್ಲಿ. ಅದಕ್ಕೆ ಅವ್ರಿಗೆ ಕಂಪ್ನಿಯವ್ರಿಗೆ ಹೇಳಿದ್ದೀನಿ, HP ಕಂಪ್ನಿಯವರು ಅವ್ರು ಫರ್ದರ್ ಕ್ರಮ ತಗೋಬೇಕಾಗ್ತದೆ. ಇವತ್ತೇನೆ ವಿಸಿಟ್ ಮಾಡಕ್ ಹೇಳಿದ್ದೀನಿ ಅವ್ರಿಗೆ. ಆಮೇಲೆ ಮನೆ ಬಿದ್ದಿದೆ, ಮನೆಗೆಲ್ಲ ಈ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ಡ್ ಆಗಿರೋ ಇನ್ಶೂರೆನ್ಸ್ ಯಾರ್ಯಾರು ಇನ್ಶೂರ್ ಆಗಿದ್ದಾರೆ ಅವರಿಗೆ ಡೆತ್ ಆದಾಗ, ಇಂಜುರಿ ಆದಾಗ, ಪ್ರಾಪರ್ಟಿಗೆ ಏನ್ ಡ್ಯಾಮೇಜ್ ಆಗಿದೆ ಎಲ್ಲದಕ್ಕೂ ಪ್ರಾವಿಷನ್ಸ್ ಇದೆ. ಅದ್ರ ಅಡಿಯಲ್ಲಿ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಹೇಳಿದ್ದೀನಿ. ಕೂಡಲೇ ಅವ್ರು ಕೆಲವೊಂದು ಕ್ರಮ ಹೋಗ್ಬೇಕಾಗುತ್ತೆ, ಮರ್ಜರ್ ಮಾಡ್ಬೇಕಾಗುತ್ತೆ. ಬಟ್ ಎನಿವೆ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ನಾನು ಯಾಕಂದ್ರೆ ಬಡವರ ಇದಾರ ಈ ವಿಪತ್ತು ನಿರ್ವಹಣೆಯಲ್ಲಿ ನಿಮ್ಮ ಅಲ್ಲ, ನಾನು ಹೇಳಿದೆ ನಿಮಗೆ, ಅದಕ್ಕೆ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ಅಂತ ಇರ್ತಕ್ಕಂಥದ್ದು. ಅದರಲ್ಲಿ ಯಾವ್ದಾದ್ರು ಈ ರೀತಿ ಆದಾಗ ಹೋಗಿ ಅವರು ಮರ್ಜರ್ ಮಾಡಿಕೊಂಡು ಡೆತ್ ಆದವರಿಗೆ, ಇಂಜುರಿ ಆದವರಿಗೆ, ಪ್ರಾಪರ್ಟಿ ಡ್ಯಾಮೇಜ್ ಆದವರಿಗೆ ಕೊಡೋದಕ್ಕೆ ಅವಕಾಶ ಇದೆ ಅದರೊಳಗೆ. ಇಲ್ಲಿ ಗಂಗಾವತಿ ನಗರದಲ್ಲಿ ಸರ್ ಬಹಳಷ್ಟು ಈ ಘಟನೆ ನಡೀತಾ ಇದೆ. ಅಂದ್ರೆ ಸಿಲಿಂಡರ್ ಗ್ಯಾಸ್ಗಳು ಓಪನ್ ಆಗೋದು, ಬ್ಲಾಸ್ಟ್ ಆಗೋದು, ಈ ರೀತಿ ಸಾಕಷ್ಟು ಆಗಿದೆ. ಅದು ಪಾಪ ಅನುಭವದ ಕೊರತೆಯನ್ನ ಮಾಡಿದ್ದಾರೆ, ಸ್ವಲ್ಪ ಗೊತ್ತಾಗಿಲ್ಲ ಮಾಡಿದ್ದಾರೆ, ಅವ್ರು ತಿಳುವಳಿಕೆ ಕೊಡೋಣ. ಸುಮಾರು ಈಗ ಈ 2-3 ತಿಂಗಳಲ್ಲಿ 3 ಘಟನೆ ನಡೆದಿದೆ ಸರ್. ಒಂದು ಮೀಟಿಂಗ್ ಮಾಡಿಸ್ತೀವಿ ಎಲ್ಲ ಡಿಸ್ಟ್ರಿಬ್ಯೂಟರ್ಸ್ ಅದು ಮಾಡಿಸಿ ಫುಡ್ ಡಿಪಾರ್ಟ್ಮೆಂಟ್ ಇಂದ ಅವ್ರಿಗೆ ತಿಳುವಳಿಕೆ ಕೊಡೋದು. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.